ತಮಿಳುನಾಡಿನಲ್ಲಿ ನಡೆದಿರುವಂತಹ ರಾಜಕೀಯ ಕ್ಷೇತ್ರದ ಬೆಳವಣಿಗೆ ನೋಡ್ತಿದ್ರೆ ಫುಲ್ ಖುಷಿ ಆಗುತ್ತೆ. ಬಿಕಾಸ್ ಆಫ್ ಹೊಸ ಪಾರ್ಟಿ ಬಂದಿದೆ, ಹೊಸ ವ್ಯಕ್ತಿ ರಾಜಕೀಯ ಕ್ಷೇತ್ರಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂಡ್ ಹೊಸ ರೀತಿ ಆಡಳಿತ ಶುರುವಾಗತ್ತೆ ಅಂಡ್ ಅದೆಲ್ಲ ಖುಷಿ ವಿಚಾರ. ಆಕ್ಚುಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋದು ಇದೆ ಪ್ರಸ್ತುತ ಸಮಾಜದಲ್ಲಿ. ಏನು ರಾಜಕಾರಣಿಗಳು ರಾಜರ ಆಳ್ವಿಕೆಯನ್ನ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾರೆ. ಇದೆಲ್ಲ ತೊಲಗಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂತಹ ಸರ್ಕಾರಗಳು ಆಡಳಿತವನ್ನ ನಡೆಸಬೇಕು. ಆದ್ರೆ ಪ್ರಸ್ತುತ ದಿನಗಳಲ್ಲಿ ನೋಡಬಹುದು ರಾಜಕಾರಣಿಗಳು ರಾಜಕೀಯ ಹೆಸರಲ್ಲಿ ಜನರನ್ನ ಲೂಟಿ ಮಾಡಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅಂಡ್ ಲೂಟಿ ಅನ್ನೋಕ್ಕಿಂತ ತಾನು ತಲೆಮಾರಿಗಾಗುವಷ್ಟು ದುಡ್ಡನ್ನ ದೋಚಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅಂಡ್ ಇಲ್ಲಿ ಪ್ರಜೆಗಳ ಯೋಗಕ್ಷೇಮಕ್ಕಿಂತ ತನ್ನ ಯೋಗಕ್ಷೇಮವನ್ನ ನೋಡ್ಕೊಳ್ಳೋದ್ರಲ್ಲೇ ರಾಜಕಾರಣಿಗಳು ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಸೊ ನಮ್ಗೆ ಬೇಕಾಗಿರುವಂತದ್ದು ಸಮಾಜದಲ್ಲಿ ಒಂದಷ್ಟು ಒಳ್ಳೆ ರೀತಿ ಬದಲಾವಣೆಗಳು ತರಬೇಕು, ಸಮಾಜಮುಖಿ ಕೆಲಸಗಳಾಗಬೇಕು ಅಂಡ್ ಸಾರ್ವಜನಿಕರಿಗೆ ಒಂದಷ್ಟು ಒಳ್ಳೆ ಕೆಲಸಗಳಾಗಬೇಕು. ಸಮಾಜ ಅನ್ನೋದು ಒಳ್ಳೆ ರೀತಿ ಬದಲಾವಣೆಯನ್ನ ಕಾಣಬೇಕು. ಅದಕ್ಕೆ ಒಂದಷ್ಟು ಒಳ್ಳೊಳ್ಳೆ ಕ್ಷೇತ್ರಗಳ ಒಳ್ಳೊಳ್ಳೆ ರಾಜಕಾರಣಿಗಳ ಅವಶ್ಯಕತೆ ಇದೆ. ಹಾಗೆ ಅಲ್ಲಿ ರಾಜಕಾರಣಿಗಳು ಅನ್ನಕ್ಕಿಂತ ಒಂದ್ ರೀತಿಯಲ್ಲಿ ಸಮಾಜಕ್ಕೆ ಸೇವೆ ಸಲ್ಲಿಸೋರು ಅಂತಾನೂ ಹೇಳ್ಬೋದು. ಅವರು ರಾಜಕೀಯ ಕ್ಷೇತ್ರದಲ್ಲಿ ಸಾರ್ವಜನಿಕರಿಗೆ ಒಂದು ಒಳ್ಳೆ ಸೇವೆ ಕೊಡುವಂತಹ ಉದ್ದೇಶದಿಂದ ರಾಜಕೀಯ ಕ್ಷೇತ್ರಕ್ಕೆ ಬಂದ್ರೆ ಆ ಒಂದು ರಾಜ್ಯ ಆಗಿರ್ಬೋದು, ದೇಶ ಆಗಿರ್ಬೋದು ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಆದ್ರೆ ಪ್ರಸ್ತುತದಲ್ಲಿ ನಮ್ಮ ವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗ್ಬಿಟ್ಟಿದೆ. ಯಾಕಂದ್ರೆ ಒಂದಷ್ಟು ಜಾತಿ ಧರ್ಮದ ಹೆಸರಲ್ಲೋ ಅಥವಾ ಇನ್ನೊಂದಷ್ಟು ಇದೆ ಇಂಥ ದರಿದ್ರ ವ್ಯವಸ್ಥೆಯಲ್ಲಿ ಮುಳುಗಿ ನಾವು ಎದ್ದೇಳ್ತಾ ಇದೀವಿ. ಬಟ್ ಇದೆಲ್ಲ ಬದಲಾವಣೆ ಆಗಬೇಕು ಅಂದ್ರೆ ನಾವು ಹೊಸ ಪಕ್ಷಗಳಿಗೆ ಅವಕಾಶವನ್ನ ಕೊಡಬೇಕು. ಅವ್ರು ಯಾವ ರೀತಿ ಜನಗಳನ್ನ ಬೆಳೆಸ್ತಾರೆ ಅಥವಾ ಆಡಳಿತವನ್ನ ಹೇಗೆ ನಡೆಸ್ತಾರೆ, ಅಧಿಕಾರವನ್ನ ಯಾವ ರೀತಿ ಉಪಯೋಗ ಪಡಿಸ್ಕೊಳ್ತಾರೆ ಅನ್ನೋದನ್ನು ನಾವು ನೋಡ್ಬೇಕಾಗತ್ತೆ. ಅಂಡ್ ನಮ್ಮಲ್ಲಿ ಪ್ರಜಾಕೀಯ ಅನ್ನೋದು ಕೂಡ ಒಂದು ಹೊಸ ಪಕ್ಷ ಬಂದಿದೆ. ಬಟ್ ಏನಂದ್ರೆ ಎಲ್ಲ ಏನು ಅಂದ್ರೆ ಪ್ರಚಾರ ಅನ್ನೋದು ಕಡಿಮೆ ಆಗ್ತಿದೆಯೋ ಅಥವಾ ಏನು ಅಂತ ಗೊತ್ತಾಗ್ತಿಲ್ಲ. ಬಟ್ ತಮಿಳುನಾಡಿನ ಒಂದು ರಾಜಕೀಯ ಕ್ಷೇತ್ರದ ಬೆಳವಣಿಗೆ ನೋಡ್ತಿದ್ರೆ ಖುಷಿ ಆಗತ್ತೆ. ಅಂಡ್ ನಾವ್ ಎಕ್ಸ್ಪೆಕ್ಟ್ ಮಾಡ್ತಿರೋದು ಅಷ್ಟೇ. ಈಗ ಇರುವಂತಹ ಒಂದಷ್ಟು ಕಚಡ ಕಂತ್ರಿನ ಈ ಪಕ್ಷಗಳು ಬಿಟ್ಬಿಟ್ಟು ಹೊಸ ಪಕ್ಷಗಳು ಬರಬೇಕು. ಆ ರೀತಿ ಸಮಾಜದ ಒಂದು ಸರ್ವತೋಮುಖ ಬೆಳವಣಿಗೆ ಆಗಬೇಕು ಅನ್ನೋದು ನನ್ನ ಅನಿಸಿಕೆ. ಸೊ ಇದ್ರ ಬಗ್ಗೆ ನಿಮ್ಗೇನು ಅನಿಸ್ತು ತಿಳಿಸಿ.